ಜರ್ಮನ್ ಸಿಟಿಯಲ್ಲಿ ಟೌನ್ ಅಲ್ಲಿ ಇರ್ಬೋದಾ, ಹಳೆ ಸಿಟಿ, ಹಳೆ ಸಿಟಿ, ಹಳೆ ಟೌನ್ ಇದ್ದೀವಿ. ಇದು ಟಿಪಿಕಲ್ ಜರ್ಮನ್ ಆರ್ಕಿಟೆಕ್ಚರ್ಗೆ ಹೆಸರಾದಂಥ ಒಂದು ಊರು. ನೀವು ನೋಡಿದ್ರೆ ಇಲ್ಲಿ ಕಿಟಕಿಗಳ ಮಧ್ಯದಲ್ಲಿ ಟಿಂಬರ್ ಮರಗಳ ಸಾಲುಗಳನ್ನು ನೋಡ್ಬೋದು. ಅದು ಇಲ್ಲಿ ಪ್ರಸಿದ್ಧಿ. ನೋಡ್ಬೋದು ಜರ್ಮನಿಯ ಎಷ್ಟು ಚೆನ್ನಾಗಿ ರಿಟೈರ್ಮೆಂಟ್ ಲೈಫ್ನ ಮಜಾ ಮಾಡ್ತಿದ್ದಾರೆ. ತುಂಬ ಹರ್ಷದಿಂದ ಉಲ್ಲಾಸದಿಂದ ಸೆಲೆಬ್ರೇಟ್ ಮಾಡ್ತಾರೆ. ಅಲ್ಲಿ ಮೇಲ್ಗಡೆ ಇರೋದು ಈ ಊರು ರಾಜಂದು ಅರಮನೆ. ಎಸ್, ಇಲ್ಲಿ ಅರಮನೆಯನ್ನು ಶ್ಲೋಸ್ ಅಂತ ಹೇಳ್ತಾರೆ. ಶ್ಲೋಸ್ ಅಂದರೆ ಕ್ಯಾಸಲ್ ಅಂತ. ಸೊ ಜರ್ಮನಿ ಹ್ಯಾಸ್ ಮೋರ್ ದೆನ್ ಎಷ್ಟು 15,000 1500 or 25 ಸಾಕಷ್ಟು ಸ್ಲೋಸ್ಗಳಿದ್ದಾವೆ. ಅಷ್ಟೇ, ಸಾಕಷ್ಟು ಸ್ಲೋಸ್ಗಳಿದ್ದಾವೆ. ಸೊ ನೀವು ಯಾವುದೇ ಸಿಟಿಗೆ ಹೋದ್ರೂ ಒಂದು 2-3 ಸ್ಲೋಸ್ ಅಂತೂ ನೋಡಲೇಬಹುದು. ಇನ್ನೊಂದು ವಿಶೇಷವಾದ ಸುದ್ದಿ ಏನಂದರೆ ಡಿಸ್ನಿಯಲ್ಲಿ ಬರುತ್ತಲ್ಲ ಸ್ಲೋಸ್, ಅದೆಲ್ಲಿದೆ? ಮ್ಯೂನಿಕ್ ಹತ್ರ ಇಲ್ಲಿಂದ ವ್ಯೂ ಮಸ್ತಿದೆ. ಈ ವ್ಯೂ ನೋಡಿ ಸ್ನೇಹಿತರೆ, ಈ ಕತ್ಲ ಹೋಗಿದ್ರೆ ಬೆಳೆಸಿರೋದು. ಇನ್ನೂ ಚೆನ್ನಾಗಿ ಬ್ಲಾಗಿಂಗ್ ಮಾಡಿ ನಿಮಗೆ ವಿಡಿಯೋ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಚಿಕ್ಕ ಟೆರೆಸ್, ಫ್ಲವರ್ ಪ್ಲಾಂಟ್ಸ್ ಇಲ್ಲಿ ಕಾಣಿಸುತ್ತೆ ನೋಡಿ ನಿಮಗೆ ಅರಮನೆ. ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ವಿಶೇಷ, ನೀವು ರಸ್ತೆ ನೋಡ್ಬೋದು, ಇದನ್ನ ಕಾಬಲ್ ಸ್ಟೋನ್ ಅಂತ ಹೇಳ್ತಾರೆ. ಸೊ ಈ ಬಂಪಿ ಸ್ಟೋನ್ ಏನಂತಾರಲ್ಲ, ಅದು ಕಾಬಲ್ ಸ್ಟೋನ್ ಅಂತ. ಸ್ಪೆಸಿಫಿಕ್ ಜರ್ಮನ್ ಆರ್ಕಿಟೆಕ್ಚರ್ಗೆ ಪ್ರಸಿದ್ಧ. ತುಂಬ ಜಾಸ್ತಿ ರಸ್ತೆಗಳನ್ನ ಹೀಗೆ ಕಾಪಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದಾರೆ. 16-17. ಸೊ ಈ ಪಕ್ಕದಲ್ಲಿ ನನ್ನ ಸ್ನೇಹಿತ ತೋರಿಸ್ತಾ ಇರುವಾಗ 16-17 ಇಸ್ವಿಯ ಮನೆ ಇದು. ನಾವಿದು ಹೇಳ್ತಾ ಇದ್ದೀವಿ ಕಾಬಲ್ ಸ್ಟೋನು ಏನಾದರೂ ಕ್ರಿಸ್ತ ಶಕ 1100 ಇಲ್ಲ 1200 ಶತಮಾನದಲ್ಲಿರೋ ಹಾಕಿರೋ ರೋಡ್ ಬುನಾದಿ ಇದು ಇನ್ನೂ ಜನ ಉಪಯೋಗಿಸ್ತಾರೆ, ಇನ್ನೂ ಯೂಸ್ ಮಾಡತ್ತಾರ. ಇದು ನಮ್ಮ ಇಂಡಿಯಲ್ಲಿ ರಾತ್ರಿ ಬೆಂಗಳೂರಲ್ಲಿ ರಾತ್ರಿ ಹಾಕಿದ ರೋಡು ಶಿವಕುಮಾರ್ 90% ಕಾಸು ತಿಂದು 10% ಅಲ್ಲದೆ ಟಾರ್ ಹಾಕ್ಬಿಟ್ಟು UP ಬಿಹಾರಲ್ಲಂತೂ ಪಕ್ಕದ ಮನೆಯವರೇ ಎತ್ಕೊಂಡು ಹೊಟ್ಟೋಗಿರ್ತಾರೆ. ಸೌತ್ ಇಂಡಿಯಾದಲ್ಲಿ ಒಂದು ಲೇಯರ್ ಹಾಕಿದ್ರೆ ಅದು ನೆಕ್ಸ್ಟ್ ಡೇ ಒಂದು ಲಾರಿ ಹೋದ್ರೆ ಹೊಟ್ಟೋಗ್ಬಿಟ್ಟಿರುತ್ತೆ. ಬಟ್ ಇಲ್ಲಿ ಎಷ್ಟು ಚೆನ್ನಾಗಿ ಇನ್ನೂ ಇದೆ ಅಂತಂದರೆ, ರೋಡ್ಗಳ ಮೇಲೆ ಕಾರ್ಗಳು ಓಡಾಡ್ತವೆ, ಇನ್ನೂ ಸುಂದರವಾಗಿದೆ. ಇನ್ನೊಂದೇನು ಒಂದು ಆಶ್ಚರ್ಯಕರ ವಿಚಾರ ಅಂತಂದರೆ, ಇವರು ಅಮೇರಿಕನ್ಸ್ನ ಎಷ್ಟು ವಿಭಿನ್ನವಾಗಿದ್ದಾರೆ ಅಂತಂದರೆ, ಈ ಬಿಲ್ಡಿಂಗ್ಸ್ಗಳು ಅಂದರೆ ಕಟ್ಟಡಗಳು ಈ ಕಟ್ಟಡಗಳು ಬಂದು ಯಾವುದನ್ನು ಡೆಸ್ಟ್ರಾಯ್ ಮಾಡದೆ, ಬೇರೆ ಕಟ್ಟಡಗಳನ್ನ ನಿರ್ಮಾಣ ಮಾಡದೆ ಇವರು ಇದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ, ಪ್ರಿಸರ್ವ್ ಮಾಡಿದ್ದಾರೆ, ಕಾಪಾಡಿದ್ದಾರೆ. ಸೊ ಅವರ ಕಲಾಕೃತಿ ಅಂತಾರೆ, ಕಲ್ಚರ್, ಏನಂತಾರೆ, ಸಂಸ್ಕೃತಿ ಎಲ್ಲಾನು ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ಸೊ ಅದೊಂದು ನಾವು ಕನ್ನಡಿಗರಾಗಿ ಅದು ನಮಗೊಂದು ಹೆಮ್ಮೆ ವಿಷಯ. ಹೌದು, ನಾವು ಬರೀ ಆಟೋ ಮೇಲೆ ಹಾಕೊಳ್ಳಲ್ಲ. ಲೈಟ್ ಹಾಕಿದ್ರು. ನನ್ನ ಸ್ನೇಹಿತ ಅವ್ನು ಗಾಡಿ ಹತ್ತಾನೆ, ಗಾಡಿ ಹತ್ತಪ್ಪ ರಜಾ, ಗಾಡಿ ಬಂತು. ಓಕೆ ಸ್ನೇಹಿತರೆ, ಸಿಗೋಣ. ಇಲ್ಲಿಗೆ ಮುಗಿಯುತ್ತಾ? 4 ನಿಮಿಷ